ಈ ಭಾಷಣವನ್ನು ಕೊಡ್ಲಿಕ್ಕೆ ಇರುವಂತವರು ಬೇರೆ ಯಾರು ಅಲ್ಲ, ಇಂದಿನ ಸೂತ್ರಧಾರರಾದ ಮೋಹನ್ ಮೂರ್ತಿ ಅವರೇ. ಮೋಹನ್ ಮೂರ್ತಿ ಅವರು ನಮ್ಮ KBT ಕ್ಲಬ್ನಲ್ಲಿರುವಂತಹ ಮಂಡ್ಯದ ಗಂಡು ಅಂತ ನನಗೆ ಗೊತ್ತಿರೋರು. IBM ಸಂಸ್ಥೆಯಲ್ಲಿ ಇವರು ಕೆಲಸ ತಂತ್ರಾಂಶ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಆಮ್, ಇವರ ಮುಖ್ಯ ಆಸಕ್ತಿ ಏನಂದ್ರೆ ಕುವೆಂಪು ಅವರ ಕೃತಿಗಳು, ಪೂರ್ಣಚಂದ್ರ ತೇಜಸ್ವಿ ಅವರ ಕೃತಿಗಳು, ಇವರ ಕೃತಿಗಳಂದ್ರೆ ಇವ್ರಿಗೆ ತುಂಬಾ ಇಷ್ಟ. ಮೋಹನ್ ಮೂರ್ತಿ ಅವರು ನನಗೆ ಇಷ್ಟ ಏನಕ್ಕಂದ್ರೆ ಅವ್ರು ತುಂಬಾ ಸುಲಲಿತವಾಗಿ ಮಾತನಾಡ್ತಾರೆ. ಯಾವುದೇ ವಿಷಯವನ್ನು ಹೇಳಿ ಅವ್ರ ಹತ್ರ ಅದ್ರ ಬಗ್ಗೆ ಅವ್ರು ಮಾತಾಡಕ್ಕೆ ಅವ್ರದ್ದು ಆ, ಒಂದು ಕೌಶಲ್ಯ ಅವರಲ್ಲಿ ಇದೆ. ಸೊ ಇಂದಿನ ಆ, ಈ ಭಾಷಣ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂತ ಹೇಳ್ತಾ ಮೋಹನ್ ಮೂರ್ತಿ ಅವರನ್ನ ವೇದಿಕೆಗೆ ನಾನ್ ಕರಿತಾ ಇದ್ದೇನೆ. ಧನ್ಯವಾದ ಉಮಾನಾಥ್ ಸರ್. ಅನಿಲ್ ಕುಮಾರ್ ಶುರು ಮಾಡೋಣ. ಸರಿ ಸರ್. ಓಕೆ. ಸೊ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವುದಾದ್ರೂ ಒಂದು ಇವೆಂಟ್ ಅಂದ್ರೆ ಒಂದು ಸಮಾರಂಭ ಇರ್ಬೋದು, ಅದನ್ನೆಲ್ಲ ಒಂದು ಆರ್ಗನೈಸ್ ಮಾಡುವಂತ ಅಥವಾ ಆಯೋಜಿಸುವಂತ ಒಂದು ಸನ್ನಿವೇಶನ ಎದುರಿಸಿರ್ತೀರಿ, ಮತ್ತೆ ಯಶಸ್ವಿಯಾಗಿ ಆಯೋಜಿಸಿರ್ತೀರಿ ಅಂತನೂ ಭಾವಿಸಿದ್ದೀನಿ. ಈ ಇವೆಂಟ್ ಅಂತಂದ್ರೆ ನಾವು ಕಾಲೇಜುಗಳಲ್ಲಿ ಮಾಡುವಂಥದ್ದು ಇರ್ಬೋದು, ಅಥವಾ ಒಂದು ಕಚೇರಿಗಳಲ್ಲಿ ಮಾಡುವಂಥದ್ದು ಇರಬೇಕು, ಅದೇ ಇರಬೇಕು ಅಂತ ಏನಿಲ್ಲ. ಈಗ ನಮ್ಮ ಮನೆಗಳಲ್ಲೇ ಈಗ ಗೃಹ ಪ್ರವೇಶ ಇರ್ಬೋದು, ಅಥವಾ ಮಕ್ಕಳ ಹುಟ್ಟಿದ ಹಬ್ಬ ಇರ್ಬೋದು, ಇವನ್ನೆಲ್ಲ ಏನಂತಂದ್ರೆ ನಾವು ಆಚರಿಸಿರ್ತೀವಿ. ಇವತ್ತು ನಾನು ನನ್ನ ಇಂಜಿನಿಯರಿಂಗ್ ವ್ಯಾಸಂಗದ ಆರಂಭದ ದಿನಗಳಲ್ಲಿ ಅಲ್ಲಿ ನಾನು ನನ್ನ ಗೆಳೆಯರ ಜೊತೆ ಸೇರಿ ನಡೆಸಿದಂಥ ಒಂದು ಕನ್ನಡ ರಾಜ್ಯೋತ್ಸವ ಸಮಾರಂಭದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ನಾನು ಓದಿದ್ದು ಕೊಡಗಿನ ಪೊನ್ನಂಪೇಟೆಯ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ. ಆ ಕಾಲೇಜ್ ಶುರುವಾಗಿದ್ದು 1999ರಲ್ಲಿ. ನಾನು ಮೊದಲ ಬ್ಯಾಚಿನ ವಿದ್ಯಾರ್ಥಿ. ಈ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಕತೆ ನಡೆದಿದ್ದು 2000ನೇ ಇಸ್ವಿಲಿ. ಅವಾಗ 2000ನೇ ಇಸ್ವಿಲಿ ಇದು ಕಾಲೇಜವರು ಸಮಾರಂಭ ನಡೆಸಬೇಕು ಅಂತ ಡಿಸೈಡ್ ಮಾಡಿದ್ದಲ್ಲ. ನಾವೇ ಒಂದಷ್ಟು ಜನ ಸ್ನೇಹಿತರು ಮಾತಾಡ್ತಾ ಒಂದು ಚರ್ಚೆ ಮಾಡ್ತಾ, ಓಕೆ ಈ ವರ್ಷ ಸಮಾರಂಭ ಮಾಡೋಣ ಅಂತ, ಕನ್ನಡ ರಾಜ್ಯೋತ್ಸವ ಸಮಾರಂಭ ಮಾಡೋಣ ಅಂತ 2000ನೇ ಇಸ್ವಿ ಅಕ್ಟೋಬರಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ನಾವು ಚರ್ಚೆ ಏನೋ ಮಾಡ್ತಾ ಇದ್ವಿ, ಬಟ್ ನಮಗೆ ಸಮಾರಂಭ ಹೆಂಗ್ ನಡೆಸ್ಬೇಕು ಅಂತ ಒಬ್ರಿಗೂ ಗೊತ್ತೇ ಇಲ್ಲ. ಅವಾಗ ಈ ಅಂತರ್ಜಾಲ ಎಲ್ಲ ಇರಲಿಲ್ಲ, ಈ ಆನ್ಲೈನಲ್ಲಿ ಹೋಗಿ ಹುಡ್ಕೋಣ ಅಂತಂದ್ರೆ. ಸೊ ನಾವು ಚರ್ಚೆ ಮಾಡ್ತಾ ಇದ್ವಿ, ಮಾಡೋಣ ಅಂತ ಒಂದು ಐಡಿಯಾ ಇದೆ, ಬಟ್ ನಮಗೆ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ. ಅಲ್ಲಿ ನಮ್ದೇ ಫಸ್ಟ್ ಬ್ಯಾಚ್ ಆಗಿದ್ರಿಂದ ಹಿರಿಯ ವಿದ್ಯಾರ್ಥಿಗಳು ಇರಲಿಲ್ಲ. ಅವರಿದ್ದಿದ್ರೆ ಅಟ್ಲೀಸ್ಟ್ ಒಂದು ಮಾರ್ಗದರ್ಶನ ಮಾಡಿರ್ತಿದ್ರು, ಒಂದು ಆಲ್ರೆಡಿ ಬೆಂಚ್ ಮಾರ್ಕ್ ಸೆಟ್ ಮಾಡಿರ್ತಿದ್ರು, ಅದನ್ನ ಫಾಲೋ ಮಾಡ್ಬೋದಿತ್ತು. ಇಷ್ಟೆಲ್ಲ ಒಂದು ಸವಾಲುಗಳಿದ್ರು ನಾವು ಚರ್ಚೆ ಮಾಡ್ತಾ 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 ಒಂದು ಯಶಸ್ವಿ ಕಾರ್ಯಕ್ರಮನ ಆಯೋಜಿಸಕ್ಕೆ ಬೇಕಾದಂತ ಎಲ್ಲ ಅಂಶಗಳನ್ನು ಪರಿಗಣಿಸಿದ್ವಿ. ಈಗ ಒಂದು ಕಾರ್ಯಕ್ರಮ ಇರ್ಬೋದು, ಒಂದು ಸಮಾರಂಭ ಇರ್ಬೋದು, ಅದನ್ನ ಯಶಸ್ವಿಯಾಗಿ ನಡೆಸಬೇಕು ಅಂತಂದ್ರೆ ಏನೇನು ಅಂಶಗಳು ಬೇಕು? ಮೊದಲನೇದು ಏನಪ್ಪಾ ಅಂದ್ರೆ ಈವೆಂಟ್ ಪ್ಲಾನಿಂಗ್. ಅಂದ್ರೆ ಆ ಇವೆಂಟ್ ನಡೆಯೋ ದಿವಸ ಏನೇನು ಕಾರ್ಯಕ್ರಮಗಳನ್ನ ನಡೆಸಬೇಕು ಅದು ಒಂದು. ಎರಡನೇದು ಏನಂದ್ರೆ ಸ್ಟೇಜ್, ಸ್ಥಳ, ಎಲ್ಲಿ ನಡೆಸ್ತೀವಿ ಆ ಇವೆಂಟ್ನ, ಅದು. ಮೂರನೇದು ಬಜೆಟ್, ಏನು ಬಜೆಟ್ ಇರಬೇಕು ಆ ಇವೆಂಟ್ ನಡೆಸೋದಕ್ಕೆ, ಅದಕ್ಕೆ ಎಕ್ಸ್ಪೆನ್ಸಸ್ನ ಯಾವ ಥರ ಕವರ್ ಮಾಡಬೇಕು, ಅದು. ನಾಲ್ಕನೇದು ಏನಂದ್ರೆ ಅತಿಥಿಗಳನ್ನ ಆಹ್ವಾನ ಮಾಡೋದು. ಈಗ ನಮ್ಮ ಕನ್ನಡ ರಾಜ್ಯೋತ್ಸವ ಸಮಾರಂಭದ ವಿಷಯಕ್ಕೆ ಬರೋಣ. ಇವೆಂಟ್ ಪ್ಲಾನಿಂಗ್. ಈಗ ಅವತ್ತಿನ ದಿವಸ ಏನು ನಡೆಸಬೇಕು ಅಂತ ನಾವು ಚರ್ಚೆ ಮಾಡಿದ್ವಿ ಅವತ್ತಿನ ಕಾರ್ಯಕ್ರಮದ ಬಗ್ಗೆ. ಮೊದಲಿಗೆ ಒಂದು ಪ್ರಾರ್ಥನಾ ಗೀತೆ, ಎರಡನೇದು ಮುಖ್ಯ ಅತಿಥಿಗಳ ಭಾಷಣ, ಮೂರನೇದು ಬಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ನಾಲ್ಕನೇದು ಮುಕ್ತ ಭಾಷಣ. ಇದಿಷ್ಟು ನಮ್ಮ ಅವತ್ತಿನ ಕಾರ್ಯಕ್ರಮದ ಅಜೆಂಡಾ ಫೈನಲೈಸ್ ಆಯ್ತು. ಈಗ ಪ್ರಾರ್ಥನಾ ಗೀತೆ ಅಂತ ಡಿಸೈಡ್ ಮಾಡಿದ್ವಲ್ಲ, ಈಗ ಪ್ರಾರ್ಥನಾ ಗೀತೆಗೆ ನಾನೇನ್ ಮಾಡಿದೆ, ನಮ್ಮ ಸಹಪಾಠಿ ವಿದ್ಯಾರ್ಥಿನಿಯರಿದ್ರಲ್ಲ ಅವ್ರ ಹತ್ರ ಓದೆ. ಅವ್ರ ಹತ್ರ ಹೋದಾಗ ಹೇಳ್ದೆ ಅವ್ರಿಗೆ, ಈ ಥರ ನಾವು ಸಮಾರಂಭ ಮಾಡ್ಬೇಕಂತ ಇದೀವಲ್ಲ, ಜಯ ಭಾರತ ಜನನಿಯ ತನುಜಾತೆ ಈ ನಾಡಗೀತೆನ ನೀವು ಹಾಡಿ ಬಿಗಿನಿಂಗಲ್ಲಿ ಪ್ರಾರ್ಥನಾ ಗೀತೆ ಥರ ಅಂತ. ಅವಾಗಿನ್ನೂ ಅದು ನಾಡಗೀತೆ ಆಗಿರಲಿಲ್ಲ, ಅದು ಮುಂದೆ 2004ನೇ ಇಸ್ವಿಲಿ ನಾಡಗೀತೆ ಆಗಿದ್ದು. ಅವರು ನನಗೆ, ಮೋಹನ್ ಇದ್ರದ್ದು ನಮಗೆ ಸಾಹಿತ್ಯ ಗೊತ್ತಿಲ್ಲ ಮೋಹನ್ ಅಂತ ಹೇಳಿದ್ರು. ನನಗೆ ಗೊತ್ತಿತ್ತು ಸಾಹಿತ್ಯ, ನಾನು ಕ್ಲೀನಾಗಿ ಬರ್ಕೊಟ್ಟೆ ಅವ್ರಿಗೆ. ಅವರು ಒಂದು ಬರೆದ್ಬಿಟ್ಟು ಒಂದು ಪೇಪರಲ್ಲಿ ಬರ್ಬಿಟ್ಟು ಕೊಟ್ಟೆ, ಅವ್ರು ತಗೊಂಡು ಹೋದ್ರು. ನೆಕ್ಸ್ಟ್ ಡೇ ಬಂದರು.
ಅವರು ಮೋಸ್ಟ್ಲಿ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಎದುರ್ಕೊಂಡಿದ್ರು ಅಂತ ಅನ್ಸುತ್ತೆ. ಅವರು ಬಂದು, ಮೋಹನ್ ಇದನ್ನ ಯಾವ ರಾಗದಲ್ಲಿ ಹೆಂಗ್ ಆಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಸಖತ್ ದೊಡ್ಡ ಅಹಿಂಸಾವಾದಿ. ನಾನೇ ಹಾಡಿ ತೋರ್ಸಕ್ ಹೋಗ್ಲಿಲ್ಲ ಅದಕ್ಕೆ. ಆಯ್ತಾ, ನಾನು ಆಮೇಲೆ ಯೋಚನೆ ಮಾಡ್ತಾ ಇದ್ದೆ, ಇವರು ಏನ್ ಮಾಡೋದು ಈಗ ಪ್ರಾರ್ಥನಾ ಗೀತೆಗೆ ಅಂತ. ಅಷ್ಟರಲ್ಲಿ ಅವರೇ ನನ್ಗೊಂದು ಸಲಹೆ ಕೊಟ್ರು. ಏನಪ್ಪಾ ಅಂತಂದ್ರೆ, ಈ ಕೆ ಎಸ್ ನರಸಿಂಹ, ಕೆ ಎಸ್ ನಿಸಾರ್ ಅಹಮದ್ ಅವ್ರದ್ದು ಇದಿದೆಯಲ್ಲ, ಯಾವುದು ಜೋಗದ ಸಿರಿ ಬೆಳಕಿನಲ್ಲಿ, ಅದನ್ನ ಆಡ್ತೀವಿ ಅಂತ ನಾನು ಹೇಳಿ, ಅದನ್ನೇ ಹಾಡಿ ಪರವಾಗಿಲ್ಲ, ಅದು ಚೆನ್ನಾಗಿದೆ, ಅದು ಕರ್ನಾಟಕದ ಎಲ್ಲಾ ವಿಷಯಗಳನ್ನ ಕವರ್ ಆಗ್ತೆ ಅಂತ ಹೇಳಿದೆ. ಅಲ್ಲಿಗೆ ಅದು ಫೈನಲೈಸ್ ಆಯ್ತು. ಪ್ರಾರ್ಥನಾ ಗೀತೆ ಆದ್ಮೇಲೆ ಮುಖ್ಯ ಅತಿಥಿಗಳ ಭಾಷಣ. ಅಲ್ಲಿ ಮುಖ್ಯ ಅತಿಥಿ ನಮ್ಮ ಪ್ರಾಂಶುಪಾಲರು, ಅವ್ರದ್ದೇ ಭಾಷಣ ಇರುತ್ತೆ. ಅದು ಆಯ್ತು ಫೈನಲೈಸ್. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಏನ್ ಮಾಡೋದು ಅಂತ ಎಲ್ಲ ಚರ್ಚೆ ಮಾಡ್ತಾ ಇದ್ವಿ. ಆವಾಗ ಅಲ್ಲಿರೋ ಉಪನ್ಯಾಸಕಿಯರಿಗೆ ಒಂದು ರಸಪ್ರಶ್ನೆ, ಕನ್ನಡ ಮತ್ತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ರಸಪ್ರಶ್ನೆ ಮಾಡೋದು ಅಂತ ಆಯ್ತು. ಸರಿ, ಅದ್ರದ್ದು ಜವಾಬ್ದಾರಿ ನಾನೇ ತಗೊಂಡೆ. ಆಮೇಲಿಂದ ಒಂದು ಮುಕ್ತಾಯ ಭಾಷಣ, ಅದು ಯಾರು ಬೇಕಾದ್ರೂ ಮಾಡ್ಬೋದು. ಬಂದಿರೋರಿಗೆಲ್ಲ ಒಂದು ಧನ್ಯವಾದ ಹೇಳಿ ಚೆನ್ನಾಗಾಯ್ತು ಅಂತ ಹೇಳೋದು, ಅದು ಯಾರು ಬೇಕಾದ್ರೂ ಹೇಳ್ಬೋದು. ಅಲ್ಲಿಗೆ ನಮ್ದು ಈವೆಂಟ್ ಪ್ಲಾನಿಂಗ್ ಆಯ್ತು. ಈಗ ಎರಡನೇದು ಬಂದು ಸ್ಥಳ. ನಮ್ದು ಮೊ- ಅದು ಹೊಸದಾಗಿ ಸ್ಟಾರ್ಟ್ ಆಗಿರೋ ಕಾಲೇಜ್ ಆಗಿದ್ರಿಂದ ಕಟ್ಟಡಗಳೆಲ್ಲ ಇನ್ನೂ ನಿರ್ಮಾಣ ಹಂತದಲ್ಲೇ ಇತ್ತು. ನಮಗೆ ಡೆಡಿಕೇಟ್ ಆಗಿ ಸ್ಟೇಜ್ ಅಂತ ಏನು ಇರಲಿಲ್ಲ ಅಲ್ಲಿ. ಸೊ ಅಲ್ಲಿಗೆ ಬರುವಂತ ಎಷ್ಟು ಜನ ಬರ್ಬೋದು ಸಮಾರಂಭಕ್ಕೆ, ಅವ್ರಿಗೆ ಒಂದು ಆಸನಗಳ ವ್ಯವಸ್ಥೆ ಯಾವ ಥರ ಮಾಡಬೇಕು, ಸ್ಟೇಜ್ ಯಾವ ಥರ ಇರಬೇಕು, ಇದನ್ನೆಲ್ಲ ನಾವು ಚರ್ಚೆ ಮಾಡಿ ಈ ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ, ಅಲ್ಲಿ ಕಾಲೇಜಿನ ಎಂಟ್ರೆನ್ಸ್ ಅಲ್ಲಿ ಪ್ರವೇಶ ಮಾಡ್ಬೇಕಾದ್ರೆ ಒಂದು ವಿಶಾಲವಾದ ಕಾರಿಡಾರ್ ಇದೆ. ಅಲ್ಲಿ ಓಕೆ ಈ ಸಮಾರಂಭ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅಲ್ಲಿಗೆ ಒಂದು ರಂಗಸ್ಥಳನು ನಿರ್ಧಾರ ಆಯಿತು. ಮೂರನೇ ಅಂಶ ಏನಪ್ಪಾ ಅಂದ್ರೆ ಬಜೆಟ್. ಈಗ ಎಲ್ರಿಗೂ ಒಂದು ಸ್ವೀಟ್ ಕೊಡಬೇಕು, ಏನಾದರೂ ಒಂದು ಸ್ವೀಟ್ ಅಂತ ತೀರ್ಮಾನ ಆಗಿತ್ತು. ಆಮೇಲಿಂದ ಮೈಕ್, ಸ್ಪೀಕರ್, ಆಮೇಲಿಂದ ಅಲ್ಲಿ ಅಲಂಕಾರ ಮಾಡೋದಕ್ಕೆ ಬೇರೆ ಬೇರೆ ವಸ್ತುಗಳು ಬೇಕಲ್ಲ, ಅದಕ್ಕೆಲ್ಲ ಬಜೆಟ್ ಬೇಕಲ್ಲ. ಸೊ ಏನ್ ಮಾಡೋದು ಅಂತ ಎಲ್ಲ ಚರ್ಚೆ ಮಾಡಿದ್ವಿ. ಆಮೇಲಿಂದ ಎಲ್ಲರ ಹತ್ರ, ಸ್ಟೂಡೆಂಟ್ಗಳ ಹತ್ರ ಒಂದು 5 ರೂಪೀಸ್ ಕಲೆಕ್ಟ್ ಮಾಡೋಣ, ಸಾಕಾಗುತ್ತೆ ಅಂತ ತೀರ್ಮಾನ ಮಾಡಿದ್ವಿ. ಅಲ್ಲಿಗೆ ಬಜೆಟ್ ಫಿಗರ್ ಔಟ್ ಮಾಡಿದ್ವಿ. ಇನ್ನು ಕಡೆದೇನಪ್ಪಾ ಅಂದ್ರೆ, ಆ ಅತಿಥಿಗಳ ಅಲ್ಲಿ ಬಂದಂತ ಅತಿಥಿಗಳು ಏನು ಹೊರಗಡೆಯಿಂದ ಬರ್ತಾ ಇರಲಿಲ್ಲ. ಅಲ್ಲಿದ್ದ ಉಪನ್ಯಾಸಕಿಯರೇ, ಆಮೇಲೆ ಪ್ರಾಂಶುಪಾಲರು. ಸೊ ನಾವೇ ಸ್ಟೂಡೆಂಟ್ಗಳೆಲ್ಲ ಹೋಗಿ ಅವ್ರನ್ನ ಆಹ್ವಾನ ಮಾಡಿದ್ವಿ. ಸೊ ಅದು ಆಯ್ತು. ಇಲ್ಲಿಗೆ ನಾವು ಏನಂದ್ರೆ ಒಂದು ಏನೇನು ಅಂಶಗಳಿತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಕಾರ್ಯಕ್ರಮ ದಿನ ಬಂತು. ನಮ್ಮ ಸಹಪಾಠಿ ವಿದ್ಯಾರ್ಥಿನಿಯರು ಒಂದು ಜೋಗದ ಸಿರಿ ಬೆಳಕಿನಲ್ಲಿ ಆ ಹಾಡನ್ನ ಆಡೋದ್ರ ಮೂಲಕ ಒಂದು ಚೆನ್ನಾಗಿ ಆ ಕಾರ್ಯಕ್ರಮನ ಶುರು ಮಾಡೋದು. ಆಮೇಲಿಂದ ರಸಪ್ರಶ್ನೆ ಕಾರ್ಯಕ್ರಮನೂ ಚೆನ್ನಾಗಾಯಿತು. ಆ, ಒಟ್ಟಾರೆ ಎಲ್ಲ ಕಾರ್ಯಕ್ರಮದ ಅಂಶಗಳು ಚೆನ್ನಾಗಿ ಕೂಡ್ಕೊಂಡು ಬಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಆಯಿತು. ನಮ್ಮ ಪ್ರಿನ್ಸಿಪಲ್ ಎಷ್ಟು ಇಂಪ್ರೆಸ್ ಆಗ್ಬಿಟ್ಟಿದ್ರು ಅಂತಂದ್ರೆ, ಅವ್ರು ನಮಗೆ ಅವ್ರ ಭಾಷಣದಲ್ಲಿ ಹೇಳಿದ್ರು, ನೀವು ಬಂದು ನನ್ನ ಕನ್ನಡ ರಾಜ್ಯೋತ್ಸವ ಮಾಡ್ತೀನಿ ಹೇಳಿದಾಗ ಎಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ನೀವು ನೋಡಿದ್ರೆ ಇಷ್ಟು ಚೆನ್ನಾಗಿ ಮಾಡಿರಿ ಅಂತ ಹೇಳಿದ್ರು ಅವರು. ಅವ್ರು ಯಾವ ಲೆವೆಲ್ಗೆ ಇಂಪ್ರೆಸ್ ಆಗ್ಬಿಟ್ರು ಅಂದ್ರೆ, ಅದ್ರ ಮುಂದಿನ ವರ್ಷ ಕನ್ನಡ ರಾಜ್ಯೋತ್ಸವನ ಇದರಿಂದನೇ, ಕಾಲೇಜಿಂದನೇ ಆರ್ಗನೈಸ್ ಮಾಡಿ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕದ ಪ್ರಸಿದ್ಧ ವಾಗ್ಮಿ ಪ್ರೊಫೆಸರ್ ಎಂ ಕೃಷ್ಣೇಗೌಡರನ್ನ ಕರೆಸಿದ್ರು. ಅಲ್ಲಿಂದ ಮುಂದಕ್ಕೆ ನಮ್ದು ಕನ್ನಡ ರಾಜ್ಯೋತ್ಸವದ ಸ್ಕೇಲ್ ತುಂಬಾ ದೊಡ್ಡದಾಗೋಯ್ತು. ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕನ್ನಡ ರಾಜ್ಯೋತ್ಸವ ಕಪ್ ಅಂತ ಕ್ರಿಕೆಟ್ ಪಂದ್ಯಾವಳಿ ಇರ್ಬೋದು, ಅಥವಾ ರಸಪ್ರಶ್ನೆ ಇರ್ಬೋದು, ಪ್ರಬಂಧ ಸ್ಪರ್ಧೆ ಇರ್ಬೋದು, ಈ ತರ 10 ಹಲವು ಅಂಶಗಳು ಸೇರ್ಕೊಂಡು ತುಂಬಾ ದೊಡ್ಡ ಮಟ್ಟದಲ್ಲಿ ಉತ್ತಮ ರೀತಿಯಲ್ಲಿ ಮಾಡೋದಕ್ಕೆ ಅನುಕೂಲ ಆಯಿತು. ಇದಕ್ಕೆಲ್ಲ ನಾಂದಿ ಆಡಿದ್ದು ಏನಪ್ಪಾ ಅಂತಂದ್ರೆ, ಆ ಒಂದು 2000ನೇ ಇಸ್ವಿಲಿ ನಾನು ಮತ್ತೆ ನಮ್ಮ ಸ್ನೇಹಿತರ ಜೊತೆಗೂಡಿ ಕನ್ನಡ ರಾಜ್ಯೋತ್ಸವ ಸಮಾರಂಭ ಮಾಡಿದ್ವಲ್ಲ, ಒಂದು ಚಿಕ್ಕ ಸರಳ ಸಮಾರಂಭ ಮಾಡಿದ್ವಲ್ಲ, ಅದು ನಾಂದಿ ಆಡಿದ್ದು. ನನ್ಗೆ ಇವತ್ತು ನಾನು ಯೋಚನೆ ಮಾಡ್ತಾ ಇರ್ತೀನಿ, ಅದು ಏಕೆ ಅದು ಅಷ್ಟೊಂದು ಯಶಸ್ವಿ ಆಯ್ತು ಅಂತ. ನನ್ಗೇನ್ ಅನ್ಸುತ್ತೆ ಅಂದ್ರೆ, ಆ ಕಾರ್ಯಕ್ರಮದ ಒಂದು ಪ್ರತಿಯೊಂದು ಹಂತದಲ್ಲಿ ಎಲ್ಲಾ ವಿದ್ಯಾರ್ಥಿನಿಯರು ಪಾರ್ಟಿಸಿಪೇಟ್ ಮಾಡಿದ್ರಿಂದ ಪ್ರತಿಯೊಬ್ಬರಿಗೂ ಅದು ನಮ್ಮದೇ ಕಾರ್ಯಕ್ರಮ ಅಂತ ಅನ್ಸಿದೆ. ಅದಕ್ಕೆ ಅವರು ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅದಕ್ಕೆ ಅದು ಯಶಸ್ವಿ ಆಯ್ತು ಅಂತ. ಇದರಿಂದ ನಾನು ಕಲ್ತಂತ ಪಾಠ ಏನಪ್ಪಾ ಅಂತಂದ್ರೆ, ಯಾವುದೇ ಸಭೆ, ಕಾರ್ಯಕ್ರಮ ಅಥವಾ ಸಮಾರಂಭ ಇರ್ಬೋದು, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಯಾವ್ದು ಇದನ್ನೆಲ್ಲ ನಾವು ಯಶಸ್ವಿಯಾಗಿ ಆಯೋಜಿಸಬೇಕು ಅಂತ ನಾವು ಎಲ್ಲನೂ ನಾವೇ ಮಾಡ್ತೀವಿ ಅಂತ ಹೋಗೋದ್ರ ಬದಲು, ಅದಕ್ಕೆ ಸಂಬಂಧಪಟ್ಟವ್ರನ್ನೆಲ್ಲರನ್ನೂ ಒಳಗೊಂಡು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು, ಪ್ರತಿಯೊಬ್ಬರ ಸಲಹೆ ಸೂಚನೆ ಪರಿಗಣಿಸಿ ಅದರಲ್ಲಿ ಉತ್ತಮವಾದ ಅಂಶಗಳನ್ನ ಅಳವಡಿಸ್ಕೊಂಡು ನಾವು ಈ ಸಭೆ, ಕಾರ್ಯಕ್ರಮ ಅಥವಾ ಸಮಾರಂಭಗಳನ್ನ ಆಯೋಜಿಸಿದ್ರೆ
ಅದರಲ್ಲಿ ಖಂಡಿತ ಯಶಸ್ವಿ ಆಗ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ಧನ್ಯವಾದ. ಈಗ ನಾನು ಭಾಷಣಕಾರ ಹ್ಯಾಟ್ನ ತೆಗೆದ್ಬಿಟ್ಟು ಟಿ ಎಂ ಮೋಡಿ ಹ್ಯಾಟ್ನ ಹಾಕೋತಾ ಇದ್ದೀನಿ. ಈಗ ನಾನು ನಿರೂಪಕನಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ.